ಈ ಪೊಲೀಸ್ ತರಬೇತಿ ಮಹಾವಿದ್ಯಾಲಯವು 2003ನೇ ಸಾಲಿನಲ್ಲಿ ಪ್ರಾರಂಭವಾಯಿತು. ಈ ಘಟಕವು ಒಟ್ಟು 94.8 ಎಕರೆ ಜಾಗದಲ್ಲಿ ಸುಸಜ್ಜಿತ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಪ್ರತಿಷ್ಠಿತ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಆಗಿದೆ. ಈ ತರಬೇತಿ ಮಹಾವಿದ್ಯಾಲಯದಲ್ಲಿ 2003ರಿಂದ ಇಂದಿನವರೆಗೆ ಡಿಎಸ್ಪಿ ಸಿವಿಲ್, ಪಿಎಸ್ಐ ಸಿವಿಲ್, ಪಿಎಸ್ಐ ಕೆಎಸ್ಐ ಐಎಸ್ಎಫ್, ಆರ್ಎಸ್ಐ, ಸ್ಪೆಷಲ್ ಆರ್ಎಸ್ಐ ಮತ್ತು ಸಿಪಿಸಿ, ಎಪಿಸಿ, ಕೆಎಸ್ಐ ಐಎಸ್ಎಫ್ ಕಾನ್ಸ್ಟೇಬಲ್ಸ್ ಹೀಗೆ ಒಟ್ಟು 7043 ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಮೂಲಭೂತ ತರಬೇತಿಯನ್ನು ನೀಡಲಾಗಿದೆ. ಹಾಗೆಯೇ ಅಬಕಾರಿ ಇಲಾಖೆಯ ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಉಪಾಧೀಕ್ಷಕರು, ಪೊಲೀಸ್ ನಿರೀಕ್ಷಕರುಗಳು, ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ರಕ್ಷಕರು ಸೇರಿ ಒಟ್ಟು 727 ಜನರಿಗೆ ಈ ಸಂಸ್ಥೆಯಲ್ಲಿ ಮೂಲಭೂತ ತರಬೇತಿ ನೀಡಲಾಗಿದೆ. ಒಟ್ಟು 7765 ಪ್ರಶಿಕ್ಷಣಾರ್ಥಿಗಳು ಈ ಸಂಸ್ಥೆಯಲ್ಲಿ ಬುನಾದಿ ತರಬೇತಿಯನ್ನು ಪೂರೈಸಿ ನಿರ್ಗಮಿಸಿರುತ್ತಾರೆ. ಪ್ರಸ್ತುತ ಬುನಾದಿ ತರಬೇತಿಯನ್ನು ಪೂರ್ಣಗೊಳಿಸಿ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ 6ನೇ ತಂಡದ ಪಿಎಸ್ಐ, ಕೆಎಸ್ಐ, ಐಎಸ್ಎಫ್ 2, 12ನೇ ತಂಡದ ಆರ್ಎಸ್ಐ 8, ಸ್ಪೆಷಲ್ ಆರ್ಎಸ್ಐ 1 ಮತ್ತು 11ನೇ ತಂಡದ ಸಿವಿಲ್ ಪಿಎಸ್ಐ ಒಟ್ಟು 86. ಹೀಗೆ 97 ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿ ದಿನಾಂಕ 10/2/2025 ಪ್ರಾರಂಭ ಆಗಿದೆ. ಈ ತಂಡದ ಪ್ರಶಿಕ್ಷಣಾರ್ಥಿಗಳಲ್ಲಿ 85 ಪುರುಷ ಹಾಗೂ 12 ಮಹಿಳಾ ಅಧಿಕಾರಿಗಳು ಇರುತ್ತಾರೆ. ಇವರಲ್ಲಿ ನೇರ ನೇಮಕಾತಿ ಹೊಂದಿದವರು 42, ಮಾಜಿ ಸೈನಿಕರು 3, ಸೇವಾ ನಿವೃತ್ತ ಪೊಲೀಸ್ ಅಧಿಕಾರಿಗಳು 36, ಇತರೆ ಇಲಾಖೆಯ 16 ಪ್ರಶಿಕ್ಷಣಾರ್ಥಿಗಳು ಇದ್ದಾರೆ. ಇವರ ವಿದ್ಯಾರ್ಹತೆ MBA 1, BEd 3, MSc 3, MA 6, BCom 6, BA 28, BSc 13, BE ಇಂಜಿನಿಯರಿಂಗ್ 37 ಪ್ರಶಿಕ್ಷಣಾರ್ಥಿಗಳು ಇದ್ದಾರೆ. 12 ತಿಂಗಳ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದಿನ ಭವ್ಯ ಮತ್ತು ಸುಂದರ ನಿರ್ಗಮನ ಪಥಸಂಚಲನ ಕವಾಯತಿನಲ್ಲಿ ಭಾಗವಹಿಸಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಸೇವೆಗಾಗಿ ಪರಿಪೂರ್ಣ ಅಧಿಕಾರಿಗಳಾಗಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಲು ತಮ್ಮ ವೃತ್ತಿ ಜೀವನದ ಮೊದಲ ಹೆಜ್ಜೆಯನ್ನು ಇರಿಸಲು ಹೆಮ್ಮೆಯಿಂದ ತಮ್ಮ ಮುಂದೆ ನಿಂತಿದ್ದಾರೆ. ತರಬೇತಿ ಅವಧಿಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಒಳಾಂಗಣ ತರಗತಿಗಳಲ್ಲಿ ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ, ನೀತಿಶಾಸ್ತ್ರ ಮತ್ತು ಮಾನವ ಹಕ್ಕುಗಳು, ಮಾನವ ವರ್ತನೆ ಮತ್ತು ಒತ್ತಡ ನಿರ್ವಹಣೆ, ಪೊಲೀಸ್ ಆಡಳಿತ ಮತ್ತು ಸಂಘಟನೆ, ಕಾನೂನು ವಿಷಯದಲ್ಲಿ ಹೊಸ ಕಾನೂನುಗಳಾದ BNS, BNSS, BSA, ಸ್ಥಳೀಯ ಹಾಗೂ ವಿಶೇಷ ಕಾನೂನುಗಳು, ವಿಧಿವಿಜ್ಞಾನ, ಪೊಲೀಸ್ ಕರ್ತವ್ಯಗಳು, ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ನಿರ್ವಹಣೆ, ವಿಪತ್ತು ನಿರ್ವಹಣೆ ಮತ್ತು ಪ್ರಥಮ ಚಿಕಿತ್ಸೆ, ಗಣ್ಯ ವ್ಯಕ್ತಿಗಳ ಮತ್ತು ಆಂತರಿಕ ಭದ್ರತೆ, ಗುಪ್ತ ಮಾಹಿತಿ ಸಂಗ್ರಹಣೆ, ಮ್ಯಾಪ್ ರೀಡಿಂಗ್, ಪ್ಲಾನ್ ಡ್ರಾಯಿಂಗ್, ಇಲಾಖಾ ವಿಚಾರಣೆ ಮತ್ತು ಶಿಕ್ಷಣ ಪ್ರಕ್ರಿಯೆ, ಮಾಹಿತಿ ತಂತ್ರಜ್ಞಾನ, ಸೈಬರ್ ಕ್ರೈಮ್, ಫ್ಲೀಟ್ ಮ್ಯಾನೇಜ್ಮೆಂಟ್ ಮತ್ತು ಕಮ್ಯುನಿಕೇಷನ್ ವಿಷಯಗಳನ್ನು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ತರಬೇತಿಯೊಂದಿಗೆ ಬೋಧನೆ ಮಾಡಲಾಗುತ್ತದೆ. ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿ ನೀಡುವ ಜೊತೆಗೆ ಕಲಬುರಗಿ ನಗರ ಮತ್ತು ಜಿಲ್ಲೆಯ ಪೊಲೀಸ್ ಠಾಣೆ, ನ್ಯಾಯಾಲಯ, ಕೇಂದ್ರ ಕಾರಾಗೃಹ, ಜಿಮ್ಸ್ ಆಸ್ಪತ್ರೆ, RFSL, ಆಲ್ಮಟ್ಟಿ ಡ್ಯಾಮ್ ಮತ್ತು NTPC ಕೂಡ್ಲಿಗಿ ಇನ್ನಿತರ ಪ್ರಮುಖ ಸ್ಥಾವರಗಳಿಗೆ ಭೇಟಿ ಮಾಡಿಸಿ ಅಲ್ಲಿಯ ಭದ್ರತೆಯ ಕಾರ್ಯವೈಖರಿ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಇದಲ್ಲದೆ ವಿಪತ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರ ರಕ್ಷಣೆ, ಆರೋಗ್ಯ, ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕಾರ್ಯವೈಖರಿಗಳ ಕರ್ತವ್ಯಗಳ ಕುರಿತು ನುರಿತ ತಜ್ಞರಿಂದ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ಈ ವಿಷಯಗಳ ಬೋಧನೆಯಿಂದ ಪ್ರಶಿಕ್ಷಣಾರ್ಥಿಗಳಿಗೆ ವಿಷಯ ಆಧಾರಿತ ಮಾಹಿತಿ ನೀಡುವ ಜೊತೆಗೆ ಜ್ಞಾನವನ್ನು ಕೂಡ ನೀಡಿ ಅವರ ವೃತ್ತಿ ಜೀವನದಲ್ಲಿ ಯಾವುದೇ ಅಡೆತಡೆಯಾಗದಂತೆ ಸಮರ್ಥರಾಗಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಸದೃಢನಾಗಿ ಮಾಡುವ ಸಂಬಂಧ ಮನೆ ADCP ತರಬೇತಿಯವರ ಮಾರ್ಗದರ್ಶನದಲ್ಲಿ ದಿನಾಂಕ 15/12/23 ಈ ಲರ್ನಿಂಗ್ ಮತ್ತು ಈ ಲೈಬ್ರರಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಇವರಿಗೆ ಸೇವಾ ಮನೋಭಾವ ಹೆಚ್ಚಿಸಲು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಒತ್ತಡಕ್ಕೆ ಒಳಗಾಗದೆ ಕರ್ತವ್ಯ ನಿರ್ವಹಿಸುವುದಕ್ಕಾಗಿ ದೈಹಿಕ ಸಾಮರ್ಥ್ಯ ಹೆಚ್ಚಿಸುವುದರೊಂದಿಗೆ ಪ್ರತಿನಿತ್ಯ
5 ಕಿಲೋಮೀಟರ್ ಓಟ, PT, 1 minute drill, guard of honor, weapon training, obstacle course, road walk and run, cross country, trekking, driving, ಸ್ವಿಮ್ಮಿಂಗ್, ಯೋಗ, ಮೆಡಿಟೇಷನ್ ಹೀಗೆ ವಿವಿಧ ವಿಷಯಗಳನ್ನು ಬಳಸಲಾಗಿದೆ. ಪ್ರಶಿಕ್ಷಣಾರ್ಥಿಗಳಿಗೆ ಕ್ರೀಡಾ ಮನೋಭಾವ ಹೆಚ್ಚಿಸುವ ಸಲುವಾಗಿ ವಾಲಿಬಾಲ್, ಫುಟ್ಬಾಲ್, ಹಾಕಿ, ಹ್ಯಾಂಡ್ಬಾಲ್, ಕ್ರಿಕೆಟ್ ಇತ್ಯಾದಿ ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಫೂರ್ತಿಯಲ್ಲಿ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಳಿಸಲಾಗಿದೆ. ಪ್ರಶಿಕ್ಷಣಾರ್ಥಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಈಗಲಿಗೆ ಎಲ್ಲ ಹಂತದಲ್ಲಿಯೂ ಸಹಕಾರಿಯಾಗಲಿ ಮತ್ತು ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಆಲೋಚಿಸುತ್ತಾ ಈ ನನ್ನ ವಚನಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.